ಭಾರತ್ ಮಾತಾ ಕಿ ಎಲ್ಲ ಕೈ ಎತ್ತಿ ಹೇಳಬೇಕು. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ. ದೇಶದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಮೊದಲ ಪ್ರಚಾರ ಸಭೆ ಕಲ್ಯಾಣ ಕರ್ನಾಟಕದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿರುವಂತಹದ್ದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಗೌರವ ತರುವಂತ ಸಂಗತಿ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿಜಿಯವರು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗೋರಿದ್ದಾರೆ. ಇಡೀ ವಿಶ್ವವೇ ಮೆಚ್ಚಿರುವಂತಹ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರು ಕಲಬುರಗಿಯಿಂದ ಈ ಕಲ್ಯಾಣ ಕರ್ನಾಟಕದಿಂದ ಪ್ರಚಾರ ಸಭೆ ಪ್ರಾರಂಭ ಆಗ್ತಿರುವಂತಹದ್ದು ಈ ಭಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ನಾನು ನಿಮಗೂ ಭರವಸೆಯನ್ನು ಕೊಡ್ತೇನೆ. ರಾಜ್ಯದ ಉದ್ದಗಲಕ್ಕೆ ನಮ್ಮ ನಾಯಕರು ಪ್ರವಾಸ ಮಾಡ್ತಾ ಇದ್ದಾರೆ. ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಬೇಕಾಗಿದೆ. 28ಕ್ಕೆ 28. ಯಡಿಯೂರಪ್ಪನವರೇ, ನಾವು ಕಲಬುರಗಿ ಬೀದರ್ ಈ ಭಾಗದಿಂದ ನಮ್ಮ ಲೋಕಸಭಾ ಸದಸ್ಯನ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ. ನಾವೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಈ ಕೆಲಸವನ್ನು ನೀವು ಮಾಡಿದ್ರೆ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಈ ಭಾಗಕ್ಕೆ ಬಂದದಕ್ಕೆ ಸಾರ್ಥಕ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರೋಂತ ಹಡಗು. ತಾಯಿ, ನಾನು ನಿಮ್ಮನ್ನು ಕೇಳ್ತೇನೆ, ನರೇಂದ್ರ ಮೋದಿ ಅವರು ಇಡೀ ವಿಶ್ವವೇ ಕಂಡಂತ ಅಪ್ರತಿಮ ಮಹಾನ್ ನಾಯಕ, ಅವರಿಗೆ ಸರಿಸಮಾನವಾಗಿ ನಿಲ್ಲುವಂತ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ನಾಯಕರು ಇದ್ದಾರೇನೋ? ಯಾರಾದರೂ ಪ್ರಧಾನಿ ಸ್ಥಾನಕ್ಕೆ ನಿಲ್ತೇನೆ ಅನ್ನೋ ಧೈರ್ಯ ಮಾಡೋರು ಇದ್ದಾರೇನೋ? ಸ್ಪಷ್ಟ ಇದೆ ಎಲ್ಲವೂ ಸಹ. ಇಡೀ ವಿಶ್ವವೇ ಮೆಚ್ಚಿರುವಂತ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಈ ದೇಶದ ಮತ್ತೊಮ್ಮೆ ಪ್ರಧಾನಿ ಮಾಡುವಂತ ಸಂಕಲ್ಪ ದೇಶದ ಎಲ್ಲ ಜನ ತೀರ್ಮಾನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾನು ಹೇಳಿದಂತೆ ಮುಳುಗ್ತಾ ಇರುವಂತ ಹಡಗು ಕೇವಲ ಪ್ರಚಾರಕ್ಕಾಗಿ ಕೆಲವು ಕಾರ್ಯಕ್ರಮ ಘೋಷಣೆ ಮಾಡಿ ಅದರ ಮೂಲಕ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿರುವಂತಹ ಕಾಂಗ್ರೆಸ್ನವ್ರಿಗೆ ನಾನು ಹೇಳ್ತೇನೆ, ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗೆ ಹೇಳ್ತೇನೆ, ನೀವು ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಒಂದೆರಡು ಕ್ಷೇತ್ರ ಗೆಲ್ಲಿಸಿ ನೋಡೋಣ. ಈ ಸವಾಲನ್ನು ನಾನು ಹಾಕ್ತೇನೆ. ಆದ್ರಿಂದ ನನಗೆ ವಿಶ್ವಾಸ ಇದೆ, 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಸದಸ್ಯರನ್ನು ಕರ್ಕೊಂಡು ಡೆಲ್ಲಿಗೆ ಹೋಗೋಣ. ಆಗ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಕಲಬುರಗಿಗೆ ಬಂದಕ್ಕೆ ಸಾರ್ಥಕ ಆಗುತ್ತೆ. ನಾಡಿದ್ದು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಷ್ಟೊಂದು ವಿಶ್ವಾಸ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಇಂಥ ಇಡೀ ವಿಶ್ವವೇ ಮೆಚ್ಚಿರುವಂತ
ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಪಕ್ಷವನ್ನು ಬಲಪಡಿಸೋಣ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಇರುವಂತಹ ಮೊಹಲ್ಲೆಗಳಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನು ಅವರು ಮನವರಿಕೆ ಮಾಡಿ 100ಕ್ಕೆ 100 ಎಲ್ಲರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾಗಿ, ಬಿಜೆಪಿಯ ಪರವಾಗಿ, ಕಮಲದ ಹೂವಿನ ಪರವಾಗಿ ವೋಟ್ ಮಾಡುವಂತೆ ಕೆಲಸ ಮಾಡಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ವರ್ಷದ 365 ದಿವಸ ಕಳೆದ 9 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಒಂದಿನ ವಿಶ್ರಾಂತಿ ತಗೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಬರುವಂತ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ಹೇಳೋಣ, ನರೇಂದ್ರ ಮೋದಿಜಿಯವರೇ, ದೇಶದ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಬಿಜೆಪಿ ಗಾಳಿ ಬೀಸ್ತಾ ಇದೆಯೋ ಅದೇ ರೀತಿ ಕರ್ನಾಟಕದಲ್ಲೂ ಬಿಜೆಪಿ ಗಾಳಿ ಬೀಸ್ತಾ ಇದೆ. ಯಾವುದೋ ಒಂದು ಕಾರಣಕ್ಕೆ ನಮ್ಮ ವಿಧಾನಸಭೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಲೋಕಸಭೆಯಲ್ಲಿ 28ಕ್ಕೆ 28 ಗೆದ್ದ ಮೇಲೆ ಈ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಳಿಯೋಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಈ ರೀತಿ ಬಿಜೆಪಿಯ ಪರವಾದ ಗಾಳಿ ಬೀಸ್ತಿರುವಂತ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಈ ಭಾಗದಲ್ಲಿ ನಮ್ಮ ಸಂಸತ್ ಸದಸ್ಯರನ್ನ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಈ ಉರಿ ಬಿಸಿಲಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಿಗೆ. ಈಗ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಜಿ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ಕೋತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರೇ, ಪ್ರಹ್ಲಾದ್ ಜೋಶಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಇದೊಂದು ಸುಸಂದರ್ಭ ಮತ್ತು ಒಳ್ಳೆಯ ಗಳಿಗೆ. ಇದು ಕಳೆದ ಬಾರಿ ಚುನಾವಣೆ ಪ್ರಾರಂಭ ಮಾಡಿದಾಗೂ ಕೂಡ ಗುಲ್ಬರ್ಗಾದಲ್ಲೇ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ರು. ನಾವು ಲಂಬಾಣಿ ತಾಂಡಗಳಿಗೆ ಹಕ್ಕುಪತ್ರವನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ನಾವು ಗುಲ್ಬರ್ಗಾದಲ್ಲೇ ಆ ತಾಂಡಗಳಿಗೆ ಹಕ್ಕುಪತ್ರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ನನಗನ್ಸುತ್ತೆ ಬಿಜೆಪಿಗೆ ಗುಲ್ಬರ್ಗ ಬಹಳ ಒಳ್ಳೆಯ ಭವಿಷ್ಯವನ್ನ ಕೊಡುವಂತ ಗುಲ್ಬರ್ಗ ಕ್ಷೇತ್ರ ಇದು. ಅದಕ್ಕೋಸ್ಕರ ಇಲ್ಲಿಂದ ಚುನಾವಣೆ ಪ್ರಾರಂಭ ಮಾಡಿದಿರಿ. ಬಂಧುಗಳೇ, ಇವತ್ತು ದೇಶದ ದೃಷ್ಟಿಯಲ್ಲಿ ನಾವು ಮತದಾನ ಮಾಡಬೇಕು. ಇದು ರಾಜ್ಯದ ಚುನಾವಣೆ ಅಲ್ಲ, ದೇಶದ ಚುನಾವಣೆ ಇದು. ಮೊನ್ನೆ ನಾವು ವಿಧಾನಸೌಧದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ, ಪಾಕಿಸ್ತಾನ ಜಿಂದಾಬಾದ್ ಯಾರೋ ಒಬ್ಬ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ರು, ಅವ್ರು ಗೆದ್ದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಅಂದ್ರೆ ಯಾವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯವನ್ನ ಆಳ್ತಾ ಇದೆ. ಒಂದ್ ಕಡೆ ಹನುಮ ಧ್ವಜವನ್ನ ಹಾರಾಟ ಮಾಡಕ್ಕೆ ಮಂಡ್ಯದಲ್ಲಿ ಹೋದಾಗ ಬಾವುಟವನ್ನ ಕಿತ್ತಾಕಿದ್ರು, ಇನ್ನೊಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರು, ಏನು ಕ್ರಮ ತೆಗೆದುಕೊಂಡಿಲ್ಲ. ಮತ್ತೊಂದ್ ಕಡೆ ಬೆಂಗಳೂರಲ್ಲಿ ಹೋಟೆಲ್ ಮೇಲೆ ಬಾಂಬ್ ದಾಳಿ ಮಾಡ್ತು. ಇವೆಲ್ಲ ಕೂಡ ಕಾಂಗ್ರೆಸ್ ಬಂದಾಗ ಭಯೋತ್ಪಾದನಾ ದಾಳಿಗಳನ್ನ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೀರಿ. ದೇಶ ಭದ್ರತೆ ಇರಬೇಕಾದ್ರೆ ಇವತ್ತು ಪಾಕಿಸ್ತಾನ ಎಡೆಮುರಿ ಕಟ್ಟಿ ಒಂದೇ ಒಂಚೂರು ಇಲಿಗಳ ಬಿಲದಲ್ಲಿ ಹಂಗಿದೆಯೋ ಹಂಗೆ ಪಾಕಿಸ್ತಾನವನ್ನ ಮಾಡದಂಥದ್ದು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರಿಂದ ಇವತ್ತು ಪಾಕಿಸ್ತಾನ ನಮ್ಮ ತಂಟೆಗೆ ಬರ್ತಾ ಇಲ್ಲ. ಇಲ್ಲ ಅಂದ್ರೆ ಇಷ್ಟು ನಮ್ಮ ದೇಶದ ಮೇಲೆ ಎಷ್ಟೊಂದು ಬಾಂಬ್ಗಳು, AK-47ಗಳು ದಿನನಿತ್ಯ ಬರ್ತಾ ಇತ್ತು. ಆದ್ರೆ ಇವತ್ತು ಒಂದೇ ಒಂದು ಘಟನೆನೂ ಕೂಡ ನಡೆಯದಂಗೆ ಮಾಡಿರುವಂತ ಒಬ್ಬ ಧೀಮಂತ ನಾಯಕ, ಒಂದು ಸಿಂಹದ ರೀತಿ ಗರ್ಜನೆ ಮಾಡಿರುವಂತ ನಾಯಕ
ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳುವಂಥದ್ದಕ್ಕೆ ಇವತ್ತು ಮೋದಿಯವರೇ ಸ್ವತಃ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಬಂಧುಗಳೇ, ಇಲ್ಲಿ ಕಳೆದ ಬಾರಿನೂ ಕೂಡ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅದು ಮಲ್ಲಿಕಾರ್ಜುನ ಅವರ ಕರ್ಗೆ ಮೇಲೆ. ಇವತ್ತು ಕಾಂಗ್ರೆಸ್ ಅವರು ಹುಡುಕಾಡ್ತಾ ಇದ್ದಾರೆ. ಕಳೆದ ಬಾರಿ ಹೇಳಿದ್ರು ಅವರು 20 ಜನ ಮಂತ್ರಿಗಳನ್ನ ಈ ಬಾರಿ ನಾವು ಚುನಾವಣೆಗೆ ನಿಲ್ಲಿಸ್ತೀನಿ ಅಂದ್ರು. 20 ಇಲ್ಲ, 2 ಇಲ್ಲ, ಒಬ್ರು ರೆಡಿ ಇಲ್ಲ. ಯಾಕೆ? ಗೆಲ್ಲಲ್ಲ. ನಮ್ಮ ಎಡ ನಮ್ಮ ಮಕ್ಕಳು ಕೊಡಿ, ನಮ್ಮ ಮೊಮ್ಮಕ್ಕಳು ಕೊಡಿ, ನಮ್ಮ ಅಣ್ಣನ್ ಕೊಡಿ ಅಂತಾರೆ. ಯಾರು ಮಂತ್ರಿಗಳು ನಿಲ್ಲಕ್ಕೆ ರೆಡಿ ಇಲ್ಲ. ಅಂದ್ರೆ ಇನ್ನ ಯುದ್ಧ ಪ್ರಾರಂಭ ಆಗಕ್ ಮುಂಚೆನೆ ಸೋಲನ್ನ ಒಪ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಅವರು. ಅಭ್ಯರ್ಥಿಗಳಿಲ್ಲ. ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ಲಿ, ಯಾರನ್ನ ಮಿಕ್ಕಿದ್ರೆ ಅವ್ರಿಗೆ ನಾವು ಟಿಕೆಟ್ ಕೊಡೋಣ ಅಂತ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಒಂಥರ ಅವಮಾನ ಪಡೋ ರೀತಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಇದೆ. ಬಂಧುಗಳೇ, ಒಂದಂತೂ ತಿಳ್ಕೊಳ್ಳಿ, ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಅವಶ್ಯಕತೆ ಇದೆ. ಬಡವರಿಗೆ ಅವಶ್ಯಕತೆ ಇದೆ, ಎಲ್ಲರಿಗೂ ಅವಶ್ಯಕತೆ ಇದೆ. ಮೋದಿಯಿಂದ ಮಾತ್ರ ಈ ದೇಶವನ್ನ ರಕ್ಷಣೆ ಮಾಡಕ್ ಸಾಧ್ಯ. ಪ್ರತಿ ಸಭೆಯಲ್ಲೂ ಮೊನ್ನೆ ಹೇಳ್ತಾ ಇದ್ದಾರೆ, ಅನ್ನಭಾಗ್ಯ ಕೊಟ್ಟವರು ನಾನು ಅಂತ ಸಿದ್ದರಾಮಯ್ಯನವರು. ಇಲ್ಲಿಷ್ಟು ಜನ ಇದ್ದೀರಾ ನೀವು ಹೇಳಿ? ಅನ್ನಭಾಗ್ಯ ಕೊಟ್ಟಿದ್ದು ಒಂದೇ ಒಂದು ಕಾಳು ಅಕ್ಕಿನೂ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ, ಅದು ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು. ಪ್ರತಿಯೊಬ್ಬರಿಗೂ 5 ಕೆಜಿ ಕೊಡ್ತಾ ಇರೋರು ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಿಂದ. ಆದ್ರೆ ಸಿದ್ದರಾಮಯ್ಯನವರು ನನ್ನ ಅನ್ನಭಾಗ್ಯ ಅಂತಾರೆ. ಅವ್ರ ಅನ್ನ ಅಲ್ಲ, ಕನ್ನ ಹಾಕಕ್ಕೆ ಬಂದಿರೋಂತಾರು ಸಿದ್ದರಾಮಯ್ಯ. ಕರ್ನಾಟಕವನ್ನ ಲೂಟಿ ಮಾಡಕ್ಕೆ ಬಂದಿದ್ದಾರೆ. ಎಷ್ಟು ಸಿಗುತ್ತೋ ಅಷ್ಟು ಲೂಟಿ ಮಾಡಿ ಇನ್ಮೇಲೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತೇಳಿ ಲೂಟಿ ಮಾಡಕ್ಕೋಸ್ಕರ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ಪರಿಹಾರ ಕೊಟ್ಟಿದ್ದಾರ? ಕಳೆದ 4 ತಿಂಗಳಾಯ್ತು ಬರ ಬಂದು ಕುಡಿಯೋ ನೀರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು 2008ರಿಂದ ಸರ್ಕಾರ ಇತ್ತು 2014ರವರೆಗೂ. ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ಜನ ನಮಗೆ ಫೋನ್ ಮಾಡ್ತಾ ಇದ್ರು, ಅಣ್ಣ ನಮ್ಮ ಹೊಲಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ, ಮನೆಗಳಿಗೆಲ್ಲ ನೀರು ನುಗ್ಗಿದೆ, ನೀರನ್ನು ಹೊರಗಾಕಿ ಅಂತ ಇದ್ರು. ಈ ಸಿದ್ದರಾಮಯ್ಯನವರು ಕಾಲಿಟ್ಟಿದ್ದೆ ಬರಗಾಲ ಪ್ರಾರಂಭ ಆಗೋಯ್ತು. ಬರಗಾಲ ಬಂದ್ಬಿಡ್ತು. ನೀರಿಲ್ಲ, ಏನಿಲ್ಲ, ನೀರಿಲ್ಲ, ನೀರಿಲ್ಲ. ಕಳೆದ ಬಾರಿನೂ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರಿದ್ರು. ಆವಾಗೂ ಕೂಡ 5 ವರ್ಷ ಬರಗಾಲ, 5 ವರ್ಷ. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು, ಮಳೆ ಯಥೇಚ್ಛವಾದ ಮಳೆ, ಎಲ್ಲ ಡ್ಯಾಮ್ಗಳೆಲ್ಲ ತುಂಬೋಯ್ತು. ಸಫಿಶಿಯಂಟ್ ಕರೆಂಟು, ಪವರ್ ಕಟ್ ಇಲ್ಲ, ಮಳೆ ಯಥೇಚ್ಛವಾಗಿ ಬಂತು. ಇದು ಬಿಜೆಪಿ ಸರ್ಕಾರ. ನಾನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೇಳ್ತೀನಿ, ನಿಜವಾಗೂ ನಿಮಗೆ ಆತ್ಮಸಾಕ್ಷಿ ಇದ್ರೆ ನಮ್ಮ ಸರ್ಕಾರ ಹೋದ್ಮೇಲೆ ಒಂದೇ ₹1 ಅಭಿವೃದ್ಧಿಗೋಸ್ಕರ, ರಸ್ತೆ ಮಾಡಕ್ಕೋಸ್ಕರ, ಡ್ಯಾಮ್ ಮಾಡಕ್ಕೋಸ್ಕರ ₹1 ಕೊಟ್ಟಿದ್ರೆ ಹೇಳಿ. ನೀವು ₹1 ಕೊಟ್ಟಿಲ್ಲ. ನೀವು ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಏನ್ ಹಣ ಬಂತು? ಹಣ ಮಾತ್ರ ಇವತ್ತು ಕೆಲಸ ನಡೀತಾ ಇದೆ. ₹1 ಅಭಿವೃದ್ಧಿ ಇಲ್ಲ, ಒಂದು ಕೆಲಸ ಇಲ್ಲ. ಫ್ರೀ ಅಂತಾರೆ. ನಾವಲ್ಲ, ಫ್ರೀ 5 ಅಲ್ಲ, 500 ಫ್ರೀ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗಂಡನ್ ಕಿತ್ತು ಹೆಂಡತಿ ಕೈ ಕೊಡಬೇಡಿ ಅಂತ ಕೇಳ್ತಾ ಇದ್ದೀನಿ ನಾನು. ಗಂಡನ್ ಕಿತ್ತು ಹೆಂಡತಿ ಕೈ ಕೊಡಬೇಡಿ. ಪಾಪ ಏನೋ ಹಗಲು ರಾತ್ರಿ ದುಡಿತಾರೆ, ಹಗಲು ರಾತ್ರಿ ದುಡಿದು ಆಟೋ ರಿಕ್ಷಾ ಓಡಿಸ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಏನೋ ಸಾಯಂಕಾಲ ಸ್ವಲ್ಪ ತಂಪಾಗಿರೋಣ ಅಂತ ಏನಾನ ಎಣ್ಣೆ ಹೊಡೆದ್ರೆ ಅದಕ್ಕೆ ₹50 ಕ್ವಾರ್ಟರ್ಗೆ, ₹50 ಬೆಳಗ್ಗೆ ಮಕ್ಕಳ ಹಾಲು ಕುಡಿಯೋಣ ಅಂತ ಹೇಳಿದ್ರೆ ಅದಕ್ಕೆ ₹3 ಜಾಸ್ತಿ ಮಾಡಿದ್ರು. ಬೆಳಗ್ಗೆ ಎದ್ದು ಮಕ್ಕಳ ಹಾಲು ಕುಡಿಯಕ್ಕೆ ₹3 ಜಾಸ್ತಿ, ಸಂಜೆ ಬೇಜಾರಾದಾಗ ಆಲ್ಕೋಹಾಲ್ ಕುಡಿಯಕ ₹50 ಜಾಸ್ತಿ, ಕರೆಂಟ್ ಬೆಲೆ ಜಾಸ್ತಿ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ನೀವು ಯಾರಾದ್ರೂ ದತ್ತು ತಗೊಂತೀರಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತಾರೆ.
ದತ್ತು ತಗೊಳಕ್ಕೂ ಟ್ಯಾಕ್ಸು. ರೈತರು ಯಾರಾದ್ರೂ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಲೋನ್ಗೆ ಮಾರ್ಟ್ಗೇಜ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಮಾಡಿದ್ದಾರೆ. ಈಗ ಈ ತರ ಗಂಡನ ಹಣ ಇವೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು 2,500 ರೂಪಾಯಿ ಬರ್ತೈತೆ. 2,500 ರೂಪಾಯಿ, 500 ರೂಪಾಯಿ ಸಿದ್ದರಾಮಯ್ಯ ಇಟ್ಕೊಂಡ್ರು, ಇನ್ನು 2,000 ರೂಪಾಯಿ ಹೆಂಡತಿ ಕೊಟ್ರು. ಮೊನ್ನೆ ಆಟೋ ರಿಕ್ಷಾ ಡ್ರೈವರ್ ಹೇಳ್ತಾ ಇದ್ದ, ನನ್ನ ಹತ್ರ ಹಣ ಕಿತ್ತು ನನ್ನ ಹೆಂಡತಿ ಕೊಡಕ್ ನೀನಾರಯ್ಯ ಅಂತ ಕೇಳ್ದ ಸಿದ್ದರಾಮಯ್ಯನವ್ರಿಗೆ. ಈ ಸರ್ಕಾರ ಬೇಕಾ? ಯೋಚನೆ ಮಾಡಿ ಬಂಧುಗಳೇ. ನರೇಂದ್ರ ಮೋದಿಯವರ ಒಂದು ನೇತೃತ್ವದ ಸರ್ಕಾರ ದೇಶದಲ್ಲಿ ಬರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಮನೆಯ ಮಗನಾದಂತ ನರೇಂದ್ರ ಮೋದಿಗೆ ಕೊಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಅಲ್ಲ, ಜೈ ಜೈ. ಜೈ ಶ್ರೀರಾಮ್. ಧನ್ಯವಾದಗಳು ಆರ್ ಅಶೋಕ್ ಜಿ ಅವರಿಗೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಕೇಂದ್ರೀಯ ಮಂತ್ರಿಗಳು ಹಾಗೂ ಸಂಸದೀಯ ಮಂಡಳಿಯ ಸಚಿವರು ಆದಂಥ ಪ್ರಹ್ಲಾದ್ ಜೋಶಿಜಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. बोलो भारत माता की, भारत माता की जय श्री राम, जय श्री राम. ವೇದಿಕೆ ಮೇಲಿರುವಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಸಂಸದೀಯ ಮಂಡಳಿಯ ಸದಸ್ಯರು, ಹಿಂದಿನ ಮುಖ್ಯಮಂತ್ರಿಗಳು, ದೇಶದಲ್ಲಿ ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರೇ, ಇಲ್ಲಿನ ಅತ್ಯಂತ ಕ್ರಿಯಾಶೀಲ ಶಾಸಕರಾದಂಥ ಮತ್ತು ಸೋಲು ಇಲ್ಲದ, ನನಗೆ ಸೋಲು ಇಲ್ಲ ಅನ್ನುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿ ಪಾರ್ಲಿಮೆಂಟ್ಗೆ ಬಂದಿರುವಂತಹ ಉಮೇಶ್ ಜಾಧವ್ ಅವರೇ, ನಿಮ್ಮೆಲ್ಲರ ಆಶೀರ್ವಾದ ಉಮೇಶ್ ಜಾಧವ್ ಹೆಂಗಿತ್ತಂದ್ರ, ಈ ಸರ್ತೆ ಖರ್ಗೆ ಅವ್ರ ಮನ್ಯಾಗ ಎಲ್ಲರೂ ನಿಲ್ಬೇಕೋ ನಿಲ್ಬಾರ್ದು ಚುನಾವಣೆಗಂತ ವಿಚಾರ ಮಾಡ್ತಾ ಇದ್ದಾರೆ. ಈ ಸರ್ತೆ ಇನ್ನೊಂದು ಹೊಡೆತ ಹಿಂಗ್ ಹೊಡಿರಿ, ಗುಲ್ಬರ್ಗನ ಬಿಟ್ಟು ಹೋಗ್ಬೇಕು, ಆ ರೀತಿ ಮಾಡಿಬಿಡ್ರಿ ನೀವು ಅಂತ ಉಮೇಶ್ ಜಾಧವ್ ಅವರೇ, ಭಗವಂತ್ ಖೂಬಾ ಅವರೇ, ಅಶೋಕ್ ಅವರೇ, ಶ್ರೀಮಾನ್ ಬೊಮ್ಮಾಯಿ ಅವರೇ, ರವಿಕುಮಾರ್ ಅವರೇ, ಪಿ ರಾಜು ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಇತರ ಗಣ್ಯರೇ, ಆಗಮಿಸಿರುವಂತಹ ಕಾರ್ಯಕರ್ತರೇ, ಸ್ನೇಹಿತರೇ, ತಮ್ಮೆಲ್ಲರಿಗೂ ಈ ಮಠ ಮಧ್ಯಾಹ್ನದ ಗುಲ್ಬರ್ಗಾದ ಈ ಬಿಸಿಲಿನಲ್ಲಿ ನರೇಂದ್ರ ಮೋದಿ ಅವರನ್ನ ನೀವು ನೋಡ್ಲಿಕ್ಕಿಟ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದದ್ದು ನೋಡಿದ್ರೆ, ಈ ಭಾಗದಲ್ಲಿ ಎಲ್ಲ ಗುಲ್ಬರ್ಗಾದಿಯಾಗಿ ಎಲ್ಲ ಸೀಟುಗಳನ್ನು ನರೇಂದ್ರ ಮೋದಿ ಅವರ ಜೋಳಿಗೆಗೆ ಹಾಕ್ತೀವಿ ಅನ್ನುವಂತಹ ಒಂದು ಭರವಸೆ ಉಂಟಾಗ್ತಾ ಇದೆ. ಸ್ನೇಹಿತರೆ, ದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ನೀವು ನೋಡಿದ್ದೀರಿ. ನಾವು ಈ ದೇಶದಲ್ಲಿ ಅಧಿಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಹಿಸಿಕೊಂಡಾಗ ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭೀಕರವಾಗಿತ್ತು. ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ಅರ್ಥವ್ಯವಸ್ಥೆಗಳಲ್ಲಿ ಭಾರತ ಒಂದಾಗಿತ್ತು. ಇವತ್ತು ಅವತ್ತಿನ ಕಾಲದಲ್ಲಿ, UPA ಕಾಲದಲ್ಲಿ ಜಗತ್ತಿನ 5 ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿದ್ರೆ, ಮೋದಿ ಅವರ 10 ವರ್ಷದ ಆಡಳಿತದಲ್ಲಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ 5ನೇ ರ್ಯಾಂಕಿಗೆ ನಾವು ಬಂದಿದ್ದೇವೆ ಸ್ನೇಹಿತರೆ. ಮತ್ತು ಮೋದಿಯವರ 3ನೇ ಅವಧಿಯಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಲಿದ್ದೇವೆ.
ಇದರ ಪರಿಣಾಮವಾಗಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ಇಷ್ಟೊಂದು ಪರಿವರ್ತನೆ ಆದಿದ್ದರ ಪರಿಣಾಮವಾಗಿ ಇವತ್ತು ಜಗತ್ತಿನ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಜಾಗತಿಕ ಮಟ್ಟದ ಸಂಸ್ಥೆಗಳು ಇವತ್ತು ಸ್ವೀಕಾರವನ್ನ ಮಾಡಿದ್ದಾರೆ. ಭಾರತದಲ್ಲಿ ಬಡತನ ಕಮ್ಮಿ ಆಗ್ತಾ ಇದೆ. ನಾವು ಹೇಳಿದ್ದಲ್ಲ, ಮೋದಿ ಸರ್ಕಾರ ಹೇಳಿದ್ದಲ್ಲ, ಮೋದಿ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಹೇಳಿದ್ದಲ್ಲ. ಜಗತ್ತಿನಲ್ಲಿ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದ್ದಾವೆ, IMF ಒಳಗೊಂಡಂತೆ. ಅವರು ಹೇಳಿದ್ದಾರೆ, ಅವರು ಅಸೆಸ್ಮೆಂಟ್ ಮಾಡಿ ಅಧ್ಯಯನ ಮಾಡಿ ಹೇಳಿದ್ದಾರೆ, ಭಾರತದಲ್ಲಿ 25 ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಮೇಲೆ ಬಂದಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. 2030ರವರೆಗೆ ದೇಶದಲ್ಲಿರುವಂತಹ 50% ಬಡತನ ಮೋದಿಯವರೇ ಬಂದ್ರೆ ನಿರ್ಮೂಲನೆ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದಕ್ಕೆಲ್ಲವೂ ಕಾರಣ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಒಂದೊಂದು ಮತ ಹಾಕ್ತಾ ಇರೋದು. ಆ ಮತದ ಪರಿಣಾಮ ಎಷ್ಟಿದೆ ಅಂದ್ರೆ, ನಾನು ಈಗಾಗಲೇ ಹೇಳಿದಂತೆ ಆರ್ಥಿಕವಾಗಿ ಇಡೀ ದೇಶದಲ್ಲಿ ನಡೀತಾ ಇದ್ದಂತಹ ಭ್ರಷ್ಟಾಚಾರವನ್ನು ನಿಲ್ಲಿಸಿ, ನಾನು ಇವತ್ತು ಅತ್ಯಂತ ವಿಶ್ವಾಸದಿಂದ ಅಭಿಮಾನದಿಂದ ಹೇಳ್ತೇನೆ, ಭಾರತದಲ್ಲಿ ಆಗಮಿಸಿದ್ರು ಅಂತ ಅನೌನ್ಸ್ ಮಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ ಅನ್ನುವಂತಹ ಸಂತದ ಸಂಗತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನಾನು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಇಲ್ಲಿ ಶ್ರೀ ಜಾಧವ್ ಅವ್ರನ್ನ, ಭಗವಂತ ಖೂಬಾ ಅವರನ್ನ ಎಲ್ಲರನ್ನು ಆಶೀರ್ವದಿಸಿ ಪ್ರಧಾನಮಂತ್ರಿಗಳಿಗೆ ಅವತ್ತು ಮತ್ತೊಮ್ಮೆ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ನಿಮ್ಮ ಗುಲ್ಬರ್ಗಾದ್ದು, ನಿಮ್ಮ ಬೀದರ್ದು ಒಂದು ಹೋಟೆಲ್ ಇರಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರಿಗೆ. ಒಂದು ಸಾರಿ ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮ ಘೋಷಣೆ ಮುಗಿಲು ಮುಟ್ಟಬೇಕು. ನರೇಂದ್ರ ಮೋದಿ ಅವರಿಗೆ, ವಿಶ್ವಗಣ್ಯ ನಾಯಕ ನರೇಂದ್ರ ಮೋದಿ ಅವರಿಗೆ, ಜಗತ್ತಿನ ನಾಯಕ ನರೇಂದ್ರ ಮೋದಿ ಅವರಿಗೆ. बोलो भारत माता की, बोलो भारत माता की. ತ್ರೇತಾಯುಗದಲ್ಲಿ 14 ವರ್ಷ ವನವಾಸ ಮಾತ್ರವಲ್ಲ, ಕಲಿಯುಗದಲ್ಲಿ 500 ವರ್ಷಗಳಿಂದ ತನ್ನದೇ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಲು ಸಾವಿರಾರು ಕಷ್ಟ ಕೋಟಲೆಗಳನ್ನು ಎದುರಿಸುತ್ತಾ ಪ್ರಭು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಮಂದಿರ ನಿರ್ಮಾಣವನ್ನ ಮಾಡಲಿಕ್ಕೆ ಜನ್ಮವೆತ್ತಿ ಬಂದಂತಹ ಮಹಾಪುರುಷ ಸನ್ಮಾನ್ಯ ನೆಚ್ಚಿನ ನರೇಂದ್ರ ಮೋದಿಜಿಯವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಳೆಗಳ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಳೆಗಳನ್ನ ತಾವು ಹಾಕಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಒಂದೇ ಒಂದು ಸೂಚನೆ, ವೇದಿಕೆಗೆ ಬರುವಾಗ ಮೋದಿ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅಗ್ರಗಣ್ಯ ನಾಯಕ ನರೇಂದ್ರ ಮೋದಿ ಅವರಿಗೆ, ಜಗತ್ತಿನ ನಾಯಕ ನರೇಂದ್ರ ಮೋದಿ ಅವರಿಗೆ, ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿ ಅವರಿಗೆ, ಭಾರತದ ಕನಸುಗಾರ ನರೇಂದ್ರ ಮೋದಿ ಅವರಿಗೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹೊಟ್ಟೆಯಲ್ಲಿ ಎಷ್ಟು ಶಕ್ತಿ ಇದೆ
ಅಷ್ಟು ಶಕ್ತಿಯಿಂದ ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸುವಾಗ ಘೋಷಣೆಯನ್ನ ಕೂಗಬೇಕು. ಹಾಗಾಗಿ ಈಗ ಸ್ವಲ್ಪ ಶಕ್ತಿಯನ್ನ ಉಳಿಸ್ಕೊಂಡು ಘೋಷಣೆಯನ್ನ ಕೂಗಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ರಾಮ ಮಂದಿರವನ್ನ ಕಟ್ಟಿದ ಧೀಮಂತ ನಾಯಕ ಯಾರು? ರಾಮ ಮಂದಿರವನ್ನ ಕಟ್ಟಿದ ಧೀಮಂತ ನಾಯಕ ಯಾರು? ನರೇಂದ್ರ ಮೋದಿಜಿ ಅವರಿಗೆ. ನರೇಂದ್ರ ಮೋದಿಜಿ ಅವರಿಗೆ. ಬಡ ರಾಷ್ಟ್ರವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡಿದ ನಾಯಕ ಯಾರು? ಪ್ರತಿಯೊಂದು ಕುಟುಂಬಕ್ಕೆ ಹೊಗೆರಹಿತವಾದಂತಹ ವಾತಾವರಣಕ್ಕಾಗಿ ಉಜ್ವಲ ಯೋಜನೆಯನ್ನ ತಂದವರು ಯಾರು? ಈ ದೇಶವನ್ನು ಸುರಕ್ಷಿತವಾಗಿ ಇಡುವಂತಹ ದಿಟ್ಟ ಹೆಜ್ಜೆಯನ್ನು ಇಟ್ಟವರು ಯಾರು? ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡಿದ್ದಕ್ಕಾಗಿ ನಾಯಕ ಯಾರು? ಸಂವಿಧಾನಕ್ಕೆ ಗೌರವವನ್ನ ಕೊಟ್ಟ ನಾಯಕ ಯಾರು? ಅದನ್ನ ನರೇಂದ್ರ ಮೋದಿ ಅಂದ್ರೆ ಹೇಗಿರುತ್ತೆ ಒಂದ್ಸಾರಿ ಮಾಡೋಣ. ಈ ದೇಶಕ್ಕೆ ಅಭಿವೃದ್ಧಿಯ ಸಂಕಲ್ಪ ತೊಟ್ಟವರು ಯಾರು? ಈ ದೇಶದ ಅಭಿವೃದ್ಧಿಯ ಸಂಕಲ್ಪವನ್ನು ತೊಟ್ಟ ನಾಯಕ ಯಾರು? ಮೋದಿ. ಅಷ್ಟೇ ಇರ್ಲಿ, ಅದೇ ಚೆನ್ನಾಗಿ ಬರುತ್ತೆ. ಒಂದ್ಸಾರಿ ಘೋಷಣೆ ಕೂಗೋಣ. ಮೋದಿ ಮೋದಿ ಮೋದಿ. ಬೋಲೋ ಭಾರತ್ ಮಾತಾ ಕಿ. ಅಗ್ರಗಣ್ಯ ನಾಯಕ ನರೇಂದ್ರ ಮೋದಿ ಅವರಿಗೆ. ಭಾರತವನ್ನು ಉನ್ನತಿಗೆ ಏರಿಸಿದ ಧೀಮಂತ ನಾಯಕ ನರೇಂದ್ರ ಮೋದಿ ಅವರಿಗೆ. बोलो भारत माता की. मोदी मोदी. ಬರ್ಲಿ ಘೋಷಣೆ, ಬರ್ಲಿ ಘೋಷಣೆ. ಇನ್ನೂ ಜೋರಾಗಿ ಮೋದಿ, ಇನ್ನೂ ಜೋರಾಗಿ ಮೋದಿ ಮೋದಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೊಟ್ಟ ಮೊದಲನೇ ಬಾರಿಗೆ ಈಗ 2024ರ ಮೊದಲ ಚುನಾವಣಾ ಪ್ರಚಾರವನ್ನ ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಅಭಿನಂದನೆಯನ್ನು ಹೇಳುತ್ತಾ ಒಂದು ಅಭಿನಂದನೆಯಲ್ಲಿ ಈ ಒಂದು ಸನ್ಮಾನ್ಯ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ಶಾಲು ನರೇಂದ್ರ ಮೋದಿಜಿ ಅವರಿಗೆ ಶಾಲು ಸನ್ಮಾನವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸನ್ಮಾನವನ್ನ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಶ್ರೀ ವಿಜೇಂದ್ರ ಹಾಗೂ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ಹಾಗೂ ನಮ್ಮ ಬೀದರಣ್ಯ ಅವರ ಜೊತೆ ಲೋಕಸಭಾ ಅಭ್ಯರ್ಥಿಯಾದಂತ ಭಗವಂತ್ ಖೂಬಾಜಿ ಅವರು ಭಗವಂತ್ ಖೂಬಾಜಿ ಅವರು ಚಾಲು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸುಮಾರು 70 ವರ್ಷಗಳ ತನಕ ಸ್ವಾತಂತ್ರ್ಯವನ್ನ ಸಿಕ್ಕಿ ಇಲ್ಲಿ ತನಕ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರದೇ ಇದ್ದಂತ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡಿಸಿ ಮನೆ ಮನೆಗೆ ಬೆಳಕಾದವರು
ನರೇಂದ್ರ ಮೋದಿಜಿಯವರು ಈಗ ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಂದ ಸ್ವಾಗತವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ತಾಯಿ ಭಾರತಿಯನ್ನ ಕಂಡಂತ ಧೀಮಂತ ನಾಯಕರು, ಒಲೆಯನ್ನು ಊದಿ ಊದಿ ಹೊಗೆಯಲ್ಲಿ ಮಬ್ಬಾದ ಕಣ್ಣುಗಳಿಗೆ ಉಜ್ವಲ ಯೋಜನೆಯನ್ನ ತಂದಂತ ನಮ್ಮ ನೆಚ್ಚಿನ ನಾಯಕರು, ಹೆಣ್ಣು ಮಕ್ಕಳ ಸ್ಥಾನಮಾನ ಮತ್ತು ಆರೋಗ್ಯ ಮತ್ತು ರಕ್ಷಣೆ ನಿಟ್ಟಿನಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮೂಲಕ ಮನೆ ಮನೆಗೆ ಶೌಚಾಲಯವನ್ನ ನಿರ್ಮಿಸಿದವರು ಹಾಗೂ ಮಹಿಳಾ ಸಶಕ್ತೀಕರಣಕ್ಕಾಗಿ, ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಮಹಿಳೆಯರ ಒಂದು ಉಜ್ವಲ ಭವಿಷ್ಯಕ್ಕಾಗಿ 33% ಮೀಸಲಾತಿಯನ್ನು ತಂದಂತ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ನಮ್ಮೆಲ್ಲರ ವತಿಯಿಂದ ಇನ್ನೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ. ಹೆಣ್ಣು ಮಕ್ಕಳ ಇವತ್ತು ಭೂಮಿಯ ಮೇಲೆ ಮಾತ್ರವಲ್ಲದೆ ಭಾರತೀಯ ವಿಜ್ಞಾನಿಗಳ ಸಾಧನೆಯಲ್ಲಿ ವಿಶ್ವವೇ ನಿಬ್ಬೆರಗಾಗಿ ನೋಡುವಂತೆ ಚಂದ್ರಯಾನಕ್ಕೆ ಪ್ರೋತ್ಸಾಹ ನೀಡಿದಂತ ನಮ್ಮ ನಾಯಕರು, ಇವತ್ತು ಭಾರತೀಯ ಜನತಾ ಪಕ್ಷದ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂತ ನಮ್ಮೆಲ್ಲರ ಕಾರ್ಯಕರ್ತ ಬಂಧುಗಳಿಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದ ಸಮಾಧಾನವಾಗಿ ತಾವೆಲ್ಲರೂ ಈ ಸಭೆಯನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈಗ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹಾರವನ್ನ ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಹಾರನ ಹಾಕಿದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಜಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. इस मंच पर विराजमान इस देश के यशस्वी प्रधानमंत्री माननीय नरेंद्र मोदी जी, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಬಸವರಾಜ ಬೊಮ್ಮಾಯಿಜಿರವರೇ, ಪ್ರಹ್ಲಾದ್ ಜೋಶಿರವರೇ, ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು, ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರೇ, ಬೀದರ್ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು, ಸಚಿವರು, ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಗವಂತ ಖೂಬಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳೇ, ತಂದೆ ತಾಯಂದರೆ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಾರ್ಯಕರ್ತ ಬಂಧುಗಳೇ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಮೋದಿಜಿಯವರು ಹೇಳ್ತಾರೆ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಅವರು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಪ್ರಧಾನ ಸೇವಕರು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಈ ದೇಶಕ್ಕೆ, ಮೋದಿಜಿಯವರು ದೇಶಕ್ಕೆ, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಹುಟ್ಟಿರ್ತಕ್ಕಂಥ ಒಂದು ಮಗುವಿನಿಂದ ಹಿಡಿದು ವೃದ್ಧಾಪ್ಯ ವೇತನದಲ್ಲಿರ್ತಕ್ಕಂಥವ್ರಿಗೂ ಸಹ ಅನೇಕ ಯೋಜನೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಮೋದಿಯವರ ಪ್ರಕಾರ ಈ ದೇಶದಲ್ಲಿ, ರಾಜ್ಯದಲ್ಲಿ 4 ವರ್ಗದ ಜನರಿದ್ದಾರೆ. 4 ವರ್ಗದ ಜನರು ಯಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಬಡವರು, ಎರಡನೇದಾಗಿ ರೈತರು, ಮೂರನೇದಾಗಿ ಮಹಿಳೆಯರು, ನಾಲ್ಕನೇ ಇರ್ತಕ್ಕಂಥದ್ದು ಯುವಕರು. ಈ ದೇಶದ ಆಸ್ತಿ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರು. ಇವರಿಗೋಸ್ಕರ ನಾನು ಯೋಜನೆಗಳನ್ನ ಕೊಟ್ಟಿದ್ದೇನೆ, ಮುಡುಪಾಗಿಟ್ಟಿದ್ದೇನೆ ಅನ್ನೋ ಮಾತನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳ್ತಾ ಇದ್ದಾರೆ. ಮೋದಿಜಿಯವರು ಮತ್ತೊಂದು, ಇವತ್ತು ಇಡೀ ಜಗತ್ತು
ಕೋವಿಡ್ನ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಇತರ ರಾಷ್ಟ್ರಗಳು ಒಂದು ಆರ್ಥಿಕ ಹಿನ್ನಡೆ ಆದಾಗಲೂ ಸಹ ಇಡೀ ಜಗತ್ತಿನಲ್ಲಿ ಯಾವುದಾದರೂ ಒಂದು ದೇಶ ಕೋವಿಡ್ ಸಂದರ್ಭದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠಗೊಂಡಿರ್ತಕ್ಕಂಥ ದೇಶ ಈ ಭೂಮಿಯ ಮೇಲೆ ಆಧಾರ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರದು. ಇದು ನರೇಂದ್ರ ಮೋದಿಜಿಯವರ ನಾಯಕತ್ವದ ಒಂದು ಪರಿಣಾಮ. ಹಾಗಾಗೇನೆ ಇವತ್ತು ಭಾರತ ಆರ್ಥಿಕವಾಗಿ 12ನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಕಾರ್ಯಕರ್ತ ಬಂಧುಗಳೇ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇಳ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ, ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ನಾನು ವೇದಿಕೆ ಮೂಲಕ ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತೇನೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಜನಪರ ಯೋಜನೆಗಳನ್ನ ಕೊಟ್ಟಿದ್ದಾರೆ, ನಿಮಗೆ ಉತ್ತರವನ್ನು ನಾವು ಕೊಡೋದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖೇನ ರಾಜ್ಯದ ಜನರು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಬರಗಾಲ. ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿರ್ತಕ್ಕಂಥ ರೈತರು 800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ಇವತ್ತು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯ ಆಗಿಲ್ಲ. SC STಗೆ ಮೀಸಲಿಟ್ಟಿದ್ದಂತ 25,000 ಕೋಟಿ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದೆ ಕಾಂಗ್ರೆಸ್ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ, ಸಂವಿಧಾನ ಬಗ್ಗೆ ಹೇಳ್ತಾರೆ. ನಾನು ಈ ವೇದಿಕೆ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ತಾನೆ. ಇದೇ ಕಾಂಗ್ರೆಸ್ ಪಕ್ಷದವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಡ್ಲಿಲ್ಲ. ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡ್ಲಿಲ್ಲ. ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗೌರವ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸಂವಿಧಾನಕ್ಕೆ ಗೌರವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ನರೇಂದ್ರ ಮೋದಿಜಿಯವರು ಅದಕ್ಕೆ ಗೌರವನ ಕೊಟ್ಟಿದ್ದಾರೆ. ಕೊನೆಯದಾಗ ಒಂದು ಮಾತನ್ನ ಹೇಳ್ತಾನೆ, ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿ ಇವತ್ತು ವೇದಿಕೆ ಮೇಲಿದ್ದಾರೆ. ಕರ್ನಾಟಕಕ್ಕೆ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಎಲ್ಲ ನಿರ್ಧಾರಗಳು, ಅವ್ರು ಮಾಡಿರ್ತಕ್ಕಂಥ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆಗಳು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಆಭಾರಿಯಾಗಿದ್ದೇವೆ. ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ಜನರನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇರ್ತಕ್ಕಂಥದ್ದು. ರಾಜ್ಯದಿಂದ ಯಾವರೇ ನಮ್ಮ ನಾಯಕರು ಪ್ರಧಾನಮಂತ್ರಿ ಹತ್ರ ಹೋದಾಗ ಪ್ರಧಾನಮಂತ್ರಿಗಳು ಯಾವಾಗಲೂ ಸಹ ಕನ್ನಡದ ಹೊಸ ಪದಗಳನ್ನ ಕಲಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದಾಗಲೆಲ್ಲೂ ಸಹ ಎಲ್ಲಾ ವೇದಿಕೆಗಳಲ್ಲಿ ಕನ್ನಡದ ಮೂಲಕ ಕನ್ನಡ ಭಾಷೆಯನ್ನ ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಕನ್ನಡದ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದ್ರೆ ಇದಕ್ಕಾಗಿ ಇವತ್ತು ಆನ್ಲೈನ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿಜಿಯವರು ನಮೋ ಇನ್ ಕನ್ನಡ ಹೆಸರಿನಲ್ಲಿ ಅಪ್ಲಿಕೇಶನ್ ಖಾತೆಯನ್ನು ಕೂಡ ತೆರೆದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಕನ್ನಡಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಕಾರ್ಯಕರ್ತರು ಏನಿಲ್ಲಿದ್ದೀರಿ, ನಮ್ಮ ಸುತ್ತಮುತ್ತ ಕಾರ್ಯಕರ್ತರು ಕೂಡ ತಿಳಿಸ್ಬೇಕು. ನಾವು ಇವತ್ತಿನಿಂದ ನಮ್ಮ ಮೋದಿಜಿಯವರ ಭಾಷಣವನ್ನ ಕನ್ನಡದಲ್ಲೇ ಕೇಳೋದಕ್ಕೆ ಸಾಧ್ಯ ಇದೆ ಆನ್ಲೈನ್ ಮೂಲಕ. ನಾವು ಕೂಡ ಮೋದಿ ಆನ್ಲೈನ್ ಅಲ್ಲಿ ಸಂಪರ್ಕ ಮಾಡಿ ನಮೋ ಇಂಡಿಯಾ ಏನು ಅಪ್ಲಿಕೇಶನ್ ಅಲ್ಲಿ ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯವನ್ನ ಕನ್ನಡದಲ್ಲಿ ನೇರವಾಗಿ
ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬಹುದು ಅನ್ನೋ ಮಾತನ್ನ ತಿಳಿಸ್ತಾ ಇವತ್ತು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳ್ತೇನೆ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಭಗವಂತ್ ಖೂಬಾ ಅವರು ಇರ್ಬೋದು, ಬೀದರ್ ಗುಲ್ಬರ್ಗಾದ ನಮ್ಮ ಜಾಧವ್ ಅವರು ಇರ್ಬೋದು, ದೊಡ್ಡ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ ನಮಸ್ಕಾರ. ನಿಮ್ಮೆಲ್ಲರ ಕಾತರದ ಕ್ಷಣ ಸನ್ಮಾನ್ಯ ಜಗತ್ತಿನ ಅಗ್ರಗಣ್ಯ ನಾಯಕ, ನಿಮ್ಮ ಹೊಟ್ಟೆಯ ಕರಳಿನಿಂದ ಆ ಹೆಸರು ಒಂದ್ಸಾರಿ ಹೊರಗೆ ಬರಬೇಕು ನಾನು ಕೇಳಿದಾಗ, ವಿಶ್ವ ವಂದ್ಯ ಭಾರತವನ್ನು ನಿರ್ಮಾಣ ಮಾಡುವ ಸಂಕಲ್ಪ ತೊಟ್ಟವರು ಯಾರು? ಮಗುವಿನಿಂದ ವೃದ್ಧರವರೆಗೆ ಪ್ರೀತಿಯನ್ನು ಪಡೆದವರು ಯಾರು? ಬಡ ಭಾರತವನ್ನು ಫ್ಯಾಬುಲಸ್ ಭಾರತ ಮಾಡಲು ನಿರ್ಧಾರ ಮಾಡಿದವರು ಯಾರು? ತಾಯಂದಿರ ಹೊಗೆಗೆ ಉಜ್ವಲ ಯೋಜನೆಯನ್ನು ಕೊಟ್ಟವರು ಯಾರು? ಉಜ್ವಲ ಯೋಜನೆಯಿಂದ ಉಡಾನ್ ಯೋಜನೆಯವರೆಗೆ ತಂದವರು ಯಾರು? ಸರ್ಜಿಕಲ್ ಸ್ಟ್ರೈಕ್ನಿಂದ ಚಂದ್ರಯಾನದವರೆಗೆ ಸಂಕಲ್ಪ ತೊಟ್ಟವರು ಯಾರು? ಇಡೀ ದೇಶಕ್ಕೆ ಉಚಿತ ಲಸಿಕೆಯನ್ನು ಕೊಟ್ಟವರು ಯಾರು? 500 ವರ್ಷಗಳ ಹೋರಾಟದ ಕೊನೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದವರು ಯಾರು? ಮೋದಿ. मोदी। आदरणीय प्रधानमंत्री जी, पूरा देश का हर एक नागरिक का भावन है, भारत माता आपके हाथ में सुरक्षित है, ये हर एक नागरिक का मन का इंगित है। अभी मैं आपसे विनंती करता हूं कि आप मंच पर आए, संबोधित करें। भारत माता की, भारत माता की। जगद्गुरु बसवेश्वर अवर नाडु शिव ಶರಣರಾವಿಡು ಕಲಬುರಗಿಯ ಜನತೆಗೆ ನಮಸ್ಕಾರಗಳು। कलबुर्गी का ये जन सैलाब और आप सबके चेहरों का ये उत्साह कर्नाटका ने लोकसभा के चुनाव में बीजेपी को रिकॉर्ड सीटों पर जिताने का संकल्प ले लिया है। अभी मैं हेलीपैड से यहां आ रहा था, इतनी धूप में रोड शो का जो वातावरण बन गया, इतनी बड़ी मात्रा में लोग उत्साह उमंग के साथ आशीर्वाद दे रहे थे। अभी तो चुनाव की घोषणा होना बाकी है और आपने घोषणा कर दी। आज पूरा कर्नाटका कह रहा है, अब की बार साथियों, बीते 2 दिनों से मैं भारत के इस दक्षिणी भाग में ही हूं और इसके पहले मैं श्रीनगर में था। श्रीनगर के पत्रकारों ने जो ब्लॉग लिखा है, उसमें लिखा है कि 1988 के बाद
श्रीनगर में इतनी बड़ी रैली किसी पॉलिटिकल पार्टी की नहीं हुई। जो दृश्य मैंने श्रीनगर में देखा, जो जज्बा देखा, भारत के प्रति, भाजपा के प्रति जो उमंग और उत्साह देखा, साथियों, मैं बड़े विश्वास से कह रहा हूं, देश अपने संकल्पों को पूरा करने के लिए तैयार हो चुका है। और उसके बाद पिछले 2 दिन से दक्षिण भारत में मैंने 4 अलग अलग राज्यों का दौरा किया। तमिलनाडु में कन्याकुमारी हो या केरला में पथनमथिट्टा हो, हर तरफ लोग बीजेपी को बड़ी उम्मीद से देख रहे हैं। तेलंगाना के नागर कुर्नूल की रैली में मैंने लोगों को अपने बच्चों के लिए विकसित भारत का निर्माण करने का संकल्प लेते हुए देखा है। हैदराबाद के रोड शो में हर उम्र के लोगों ने विकास और तरक्की के हमारे संकल्प को अपना समर्थन दिया। पूरे दक्षिण भारत में हर क्षेत्र में हर वर्ग के लोगों ने बीजेपी को अपना अपार समर्थन दिया है। दक्षिण में बीजेपी को मिल रहे इस भारी समर्थन का ही नतीजा है कि इंडी अलायंस और कांग्रेस के लोग भी कहने लगे हैं, और आपके यहां के एक नेता ने तो पार्लियामेंट में कह दिया, हमारे विरोधी कह रहे हैं अब की बार साथियों, कर्नाटका में आप लोगों का कांग्रेस के लिए जो आक्रोश है वो मैं भली भांति समझ सकता हूं। कांग्रेस एक ऐसी पार्टी है जो चाहे कितने भी कपड़े बदल ले, कांग्रेस की करतूतें नहीं बदलती। और इसलिए कर्नाटका में जनता जाग चुकी है, आक्रोश और गुस्से से लाल है। किसी सरकार से इतने कम समय में ही जनता का मोहभंग हो जाना ये दिखाता है कि लोगों को कांग्रेस की सच्चाई क्या है इसका पता चल गया है। और कभी कभी लोग भी सोचते हैं कि चलो भाई एक बार सजा दी, अब वो सुधर जाएंगे, दोबारा कुछ अच्छा करेंगे। लेकिन लोग फिर निराश हो, सुधरने को तैयार ही नहीं है भाई। आप कितने मौके दीजिए, वो नहीं सुधरेंगे। आज कर्नाटका में कानून व्यवस्था की धज्जियां उड़ाई जा रही हैं। असामाजिक तत्वों को
खुलेआम संरक्षण दे रही है। जनता के मन में खौफ पैदा किया जा रहा है। जनता परेशानियों से त्रस्त है और कांग्रेस लूट में व्यस्त है। साथियों, एक बार कोयले से कालिख दूर हो सकती है, लेकिन कांग्रेस से करप्शन दूर नहीं हो सकता। इन परिवारवादियों के लिए करप्शन ही ऑक्सीजन है। बिना भ्रष्टाचार के ये लोग सियासत में सांस भी नहीं ले सकते। चुनाव से पहले बड़ी बड़ी घोषणाएं करना और चुनाव के बाद सिर्फ अपनी जेबें भरना, यही कांग्रेस का काम है। कर्नाटका को कांग्रेस ने अपना फैमिली एटीएम बना लिया है। पार्टी और परिवार के खर्चे पूरे करने के लिए कर्नाटका की जनता की मेहनत की कमाई यहां से सप्लाई की जा रही है। साथियों, जहां राज्य की सारी पूंजी कुछ लोगों का पेट भरने में, जेब भरने में, तिजोरी भरने में खपने लगती है, वहां सबसे पहले कुशासन, अव्यवस्था और अराजकता चारों तरफ हर स्तर पे फैलना शुरू हो जाती है। इसलिए कांग्रेस ने चुनाव में जो वादे किए थे उन्हें पूरा करना तो दूर, उल्टा कर्नाटका के हालात दिन पर दिन बदहाल होते जा रहे हैं। चुनाव में कांग्रेस ने मुफ्त बिजली का वादा किया था, लेकिन जवाब में जनता को बिजली की कटौती मिली, अंधेरा मिला। आज किसान पूछ रहे हैं कि जब बिजली ही नहीं है तो खेतों में पंप सेट कैसे चलेंगे। इन लोगों ने किसानों से एक और धोखा किया। हर किसान को पता है कि मोदी सरकार यहां के 55 लाख किसानों के लिए पीएम किसान सम्मान निधि के पैसे भेजती है। ये योजना किसानों के लिए वरदान जैसी है। पहले बीजेपी की राज्य सरकार किसानों को इसमें 4,000 रुपये जोड़कर देती थी, लेकिन कांग्रेस वालों ने ये 4,000 रुपये देने का प्रावधान बंद कर दिया। साथियों, ये लोग युवाओं से बड़े बड़े वादे करके सरकार में बैठ गए, लेकिन आज ये उन्हीं युवाओं को उनकी स्कॉलरशिप रोक रहे हैं, स्कॉलरशिप में कटौती कर रहे हैं। ये कांग्रेस ही है जो नौजवानों के हक मारने का पाप कर रही है।
कांग्रेस की लूट का हाल ये है कि छोटे छोटे विकास कार्यों के लिए भी सरकार के पास पैसे ही नहीं हैं। विधायकों को कह दिया गया है कि सरकार के पास पैसे नहीं हैं, हाथ ऊपर कर दिए। कलबुर्गी के मेरे भाइयों बहनों, मुझे बताइए, क्या कोई सरकार ऐसे चल सकती है क्या? चल सकती है क्या? कर्नाटका का भला कर सकती है क्या? आपके सपने पूरे कर सकते हैं क्या? उनके वादे पूरे हो सकते हैं क्या? कांग्रेस भी ये जान चुकी है कि ये दोबारा सरकार नहीं बना पाएंगे। इसलिए कांग्रेस का एक ही एजेंडा बचा है, जितना लूट सको लूटो। क्या आप लूटने देंगे क्या? लूटने देंगे क्या? साथियों, अब राज्य सरकार इस तरह काम कर रही हो, आपको लूट रही हो, तो ये बहुत जरूरी है कि संसद में आपकी आवाज जरूर पहुंचे। कर्नाटका को लूट से बचाने के लिए सांसद के रूप में मुझे एक रक्षा कवच बनाना है, ताकि इन पे निगरानी रहे, हर पल मुझे दिल्ली में खबर रहे और कर्नाटकी जनता के लूटने के कारनामों को मैं रोक पाऊं। जब यहां कर्नाटका में ज्यादा संख्या में बीजेपी सांसद जीतेंगे, तो कांग्रेस की भ्रष्ट सरकार को डर करके रहना पड़ेगा, 7 बार सोचना पड़ेगा कि अब खबरें मोदी को पहुंच रही है। बीजेपी सांसद यहां कांग्रेस के कारनामों को लाख कोशिश करे कांग्रेस वाले, छिपाने नहीं देंगे। और इसलिए मुझे कर्नाटका से ज्यादा बीजेपी सांसदों को आशीर्वाद मिले, जनता जनार्दन के आशीर्वाद मिले, इसलिए मैं आपसे, आपका ये सेवक प्रार्थना करने आया है। सभी सीटों पर भाजपा को जिताएंगे। आप पक्का जोर लगाएंगे, हर पोलिंग बूथ में जाएंगे, बीजेपी की जीत पक्की करेंगे। साथियों, भाजपा ने हमेशा कर्नाटका के विकास के लिए काम किया है। हमने कर्नाटका की पहचान को सम्मान दिया है। मैं दुनिया में जहां भी जाता हूं, मैं लोकतंत्र के उन सिद्धांतों की बात करता हूं जिसे हमें जगत गुरु बसवेश्वरा ने हमें सिखाया था। हमने अनुभव मंटपा से प्रेरणा लेकर ही दिल्ली के भारत मंडपम का नाम रखा है। इसी जगह दुनिया भर के नेताओं की G20 समिट हुई थी। इससे पूरे विश्व में कर्नाटका का गौरव, कर्नाटका का सम्मान बढ़ा था। साथियों, जब हम कहते हैं कि भारत मदर ऑफ डेमोक्रेसी है, तो पूरी दुनिया
उसे स्वीकार करती है। दुनिया को कोई इतराज नहीं है, लेकिन जब ये बात कांग्रेस वाले सुनते हैं, सुनते ही उनके पेट में दर्द होना शुरू हो जाता है। ये लोग दुनिया भर में जाकर हमारे देश को, हमारे लोकतंत्र को, हमारी महान परंपराओं को बदनाम करते हैं। ये लोग भगवान बसवेश्वरा की विरासत का मजाक उड़ाते हैं। साथियों, भाजपा ने कर्नाटका के हर समाज, हर वर्ग के लिए काम किया है। हमारे कामों से कैसे परिस्थितियां बदली हैं, हमारी माताएं बहनें इस बात को बखूबी समझ सकती हैं। पहले पैसों की कमी के कारण घर की महिलाएं, घर के बुजुर्ग अपनी बीमारियां छिपाते थे, बच्चों को भी नहीं बताते थे, क्योंकि उनको डर रहता था कि ये बीमारी का पता चल जाएगा, अस्पताल में जाना पड़ेगा और इतना बड़ा खर्च हो जाएगा कि बच्चे कर्ज में डूब जाएंगे। इसलिए हमारी माताएं, हमारे बुजुर्ग बीमारी की पीड़ा सहन करते थे, पर बच्चों पर कर्ज नहीं होने देते थे। लेकिन बीते कुछ सालों में आयुष्मान योजना लाकर हमने लोगों को इस चिंता से मुक्त कर दिया। और मैंने हर माता बहन को कहा है, अब बीमारी को छिपाने की जरूरत नहीं है। अब माताओं बहनों पीड़ा सहन करने की जरूरत नहीं है। दिल्ली में आपका बेटा बैठा है, 5 लाख रुपए तक इलाज की गारंटी मोदी देता है। हमारे कर्नाटका में इस योजना से करीब करीब 80 लाख मुफ्त इलाज हो चुके हैं और वे सब मोदी को आशीर्वाद देते हैं। लोग मुझे पूछते हैं ना, मोदी इतनी एनर्जी लाते कहां से हो, इतना काम करते हो, थकते नहीं हो? अरे जहां मेरे कर्नाटका के 80 लाख लोग जो बीमारी से मुक्त हुए हो, जब उनके आशीर्वाद मिलते हैं ना, तो एक बड़ी एनर्जी लेकर के आते हैं, बड़ी ऊर्जा लेकर के आते हैं। आज मुफ्त इलाज की एक गारंटी, ये मोदी की गारंटी बन गई है। पहले गांव की महिलाओं को भीषण गर्मी में पानी लेने के लिए घर से दूर तक जाना पड़ता था। लेकिन बीते कुछ वर्षों में हमने कर्नाटका के 75 लाख से अधिक, 75 लाख से अधिक परिवारों को उनके घर तक नल से जल पहुंचाया है। साफ पानी की सुविधा आज ये मोदी की गारंटी बन गई है। पहले एलपीजी कनेक्शन ना होने के कारण हमारे घरों में महिलाएं चूल्हे पर खाना बनाती थी। आज हमने कर्नाटका में उज्ज्वला योजना के तहत
40 लाख से ज्यादा एलपीजी कनेक्शन इन माताओं बहनों की तबीयत को सुरक्षित रखने का बहुत बड़ा काम किया है। ग्रामीण महिलाओं और बच्चों को धुएं से बाहर निकालना, धुएं से मुक्ति दिलाना, ये है मोदी की गारंटी। हमने कर्नाटका में 8 लाख से ज्यादा पीएम आवास बनाए। जिनके पास घर नहीं था उनको घर दिया, जो कच्चे झोपड़े में रहते थे उनको पक्का घर दिया। इतना ही नहीं, जो घर हमने दिए हैं ना, इनमें से ज्यादातर घरों को हमने महिलाओं के नाम रजिस्टर किया है। इन कोशिशों ने आज कर्नाटका की महिलाओं का जीवन बदला है। यही कारण है कि कर्नाटका के हर घर की महिलाएं आत्मविश्वास से कह रही है, भरोसे से कह रही है, हर मां बहन कह रही है, आएगा तो आएगा तो आएगा तो। साथियों, ये बीजेपी ही है जिसने कल्याण कर्नाटका क्षेत्र के विकास के लिए लगातार काम किया है। कांग्रेस वाले हमेशा इस क्षेत्र को पिछड़ा बताकर पल्ला झाड़ लेते थे, लेकिन बीजेपी ने अपनी सरकार बनने के बाद कल्याण कर्नाटका रीजनल डेवलपमेंट बोर्ड को हजारों करोड़ रुपए की मदद की। कांग्रेस वालों ने इस क्षेत्र में विकास करना जरूरी नहीं माना। हमने तुअर दाल के किसानों को फसलों के अच्छे दाम दिलाकर उनकी मदद की है। कलबुर्गी से रायचूर के बीच उत्तर कर्नाटका का पहला 6 लेन ग्रीनफील्ड हाईवे बनाने के लिए केंद्र सरकार ने करीब 6,000 करोड़ रुपए की राशि जारी की है। हमने इस क्षेत्र को बेहतर रेलवे कनेक्टिविटी से जोड़ने के लिए कलबुर्गी से बेंगलुरु के बीच एक वंदे भारत और एक पैसेंजर ट्रेन भी शुरू की है। हमने कलबुर्गी बीदर रेलवे लाइन के 110 किलोमीटर लंबे हमनाबाद गुलबर्गा सेक्शन का निर्माण भी करवाया है। ये इस इलाके में आजादी के बाद बनी पहली रेल लाइन है। आप जानते हैं कि कांग्रेस सरकारों ने इस इलाके की कितनी उपेक्षा की थी, लेकिन बीजेपी की केंद्र सरकार इंफ्रास्ट्रक्चर के साथ साथ यहां उद्योग को भी बढ़ावा दे रही है। कलबुर्गी में बन रहा मेगा टेक्सटाइल पार्क इस क्षेत्र के लाखों किसानों, नौजवानों और छोटे उद्योगों के लिए अनेकों अवसर लेकर आने वाला है। साथियों, हमें कर्नाटका को
कृषि और इंडस्ट्री का बड़ा हब बनाना है। और ये सिर्फ वादा नहीं है, ये मोदी की गारंटी है। लेकिन एक गारंटी मुझे आपसे भी चाहिए, मिलेगी? आपकी गारंटी मुझे मिलेगी? आपसे मुझे एक गारंटी चाहिए, मेरे से आपको सैकड़ों गारंटी मुबारक है। आपकी गारंटी मिलेगी? हाथ ऊपर करके बताइए, गारंटी मंजूर? गारंटी मिलेगी? मुझे गारंटी चाहिए। कर्नाटका में बीजेपी की जीत हर एक लोकसभा सीट पर यहां की जनता पक्की करे। अब आपको ये गारंटी देनी है कि कांग्रेस वाले कितने भी झूठ बोल लें, साजिश कर लें, लेकिन इस बार इनका खाता नहीं खुलना चाहिए। आप ये गारंटी देंगे? ये गारंटी देंगे? इधर से भी देंगे गारंटी, उधर से भी देंगे। और इसके लिए आपको कमल के निशान पर बटन दबाना है, ज्यादा से ज्यादा संख्या में बीजेपी को जिताना है। यहां मेरे साथ गुलबर्गा से बीजेपी प्रत्याशी उमेश जी यादव है, हावेरी से हमारे प्रत्याशी बसवराज मुंबई जी है, धारवाड़ से हमारे प्रत्याशी प्रहलाद जोशी जी आपकी सेवा में रहेंगे, और बीदर से भगवत खुबा जी, इनको पार्टी ने टिकट दिया है। और भाजपा में टिकट देना मतलब आप सबकी सेवा करने का जिम्मा मोदी ने इनको दिया है। ये लोग आपकी सेवा में हमेशा आगे रहे, लेकिन अब मोदी की भी ताकत उनके साथ जुड़ जाती है तो सेवा और व्यापक होती है। इस बार आपको पहले से भी ज्यादा समर्थन इन सभी को देना, यही मेरी प्रार्थना है। साथियों, अभी हमारे प्रदेश अध्यक्ष जी बता रहे थे, मैं दोबारा उसका उल्लेख करना चाहूंगा। कन्नड़ा भाषा के प्रति मेरा सम्मान कितना ज्यादा है, ये आप भली भांति जानते हैं। जो लोग मुझे कन्नड़ा में भी सुनना चाहते हैं, उनके लिए मैंने टेक्नोलॉजी और एआई की मदद से, आर्टिफिशियल इंटेलिजेंस की मदद से एक कोशिश की है। और अब तक का मेरा जितना ज्ञान है, 80-90% तो मामला ठीक चल रहा है, 5-10% इधर उधर हो सकता है। लेकिन ये आप जब सुनोगे तो मुझे करेक्शन के लिए अवसर मिलेगा, तो मेरी मदद करोगे? मुझे आपकी मदद चाहिए। आपको सुनकर के मुझे बताना पड़ेगा कि मोदी जी इसमें थोड़ी कमी है, बताओगे? क्योंकि मुझे उसको और अच्छा बनाना है, और आपकी मदद के बिना नहीं बना सकता हूं। करोगे मदद? तो करना क्या है, आपको सोशल मीडिया एक्स साइट पर जाकर के नमो इन कन्नड़ा, NAMO, नमो इन कन्नड़ा, ये जो हैंडल बनाया है ना, उस पर जाना है। तो मोदी आपकी सेवा में हाजिर है। और आप किसी को भी दिखा करके कह सकते हो, बड़े गर्व से कह सकते हो, मोबाइल दिखा करके, देखो मोदी मेरी जेब में है।
तो ये करेंगे आप? करेंगे? कन्नड़ा के सम्मान के लिए मुझे आपकी मदद चाहिए, करेंगे? आप अगर सहमत है तो आपका मोबाइल फोन निकाल करके फ्लैश लाइट चालू करके आइए कन्नड़ा भाषा का गौरव करें। सब अपना मोबाइल फोन से फ्लैश चालू करें और कन्नड़ा भाषा का सम्मान करें। इधर भी, हां, शाबाश। ये कन्नड़ा भाषा के सम्मान में है। नमो इन कन्नड़ा आपके हर एक के मोबाइल में होना चाहिए। देखिए, चारों तरफ उत्साह है, उमंग है, ऊर्जा है। कन्नड़ा भाषा का सम्मान है, कन्नड़ा भाषा के प्रति प्रेम है। मेरे साथ बोलिए, भारत माता की, भारत माता की, भारत माता की। बहुत बहुत धन्यवाद। धन्यवाद मोदी जी। मोदी जी को जाने तक मोदी जी, मोदी जी, मोदी जी, मोदी जी, जय मोदी जी। भारत माता की, भारत माता की। ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಭಾರತದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ 70 ವರ್ಷಗಳ ನಂತರ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟ ಧೀಮಂತ ನಾಯಕರಿಗೆ ಜೈ ನರೇಂದ್ರ ಮೋದಿಜಿ। ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ। ವಂದೇ ವಂದೇ ಮೋದಿ 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 ಮೋದಿ। ಇನ್ನೊಂದ್ಸರಿ ಜೋರಾಗಿ ಮೋದಿ 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 ಮೋದಿ। ಒಂದ್ಸರಿ ಜೋರಾಗಿ ಬರ್ಲಿ ಕೂಗು, ನಿಮ್ಮಿಂದಾನೇ ಬರ್ಲಿ ಎಲ್ಲ